ಚಿಕ್ಕ ವಯಸ್ಸಲ್ಲಿ ವೆರಿ ರಿಸ್ಟ್ರಿಕ್ಟೆಡ್ ಒಂಥರ ಅಂತ. ಸೊ ನಾನು ನಿಜವಾಗ್ಲೂ ಏನಾದರೂ ಇಷ್ಟು ಸಾಧನೆ ಮಾಡಿ ಓಪನ್ ಅಪ್ ಆಗಿದ್ದೀನಿ ಅಂದರೆ ಓನ್ಲಿ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಬಿಕಾಸ್ ನಾನು ಹುಡುಗರನ್ನೇ ಮಾತಾಡಿಸ್ತಿರ್ಲಿಲ್ಲ ಹೇಳೋದಲ್ಲ. ಅವರು ಒಂದ್ಸರಿ ಹೀಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು SFM ಈಗದು ರೆಡ್ FM ಆಗಿದೆ. ಸೊ ಆರ್ಜಾಗಿ ವರ್ಕ್ ಮಾಡ್ತಿದ್ವಿ. ಅವರು ನನಗೆ ಸೂಪರ್ ದಂಪತಿಗಳು ಅಂತ ಕಾರ್ಯಕ್ರಮ ಆಯಿತಾ, ಬಟ್ ಫ್ರೆಂಡ್ಸ್ ಇಬ್ಬರು ಕಾರ್ಯಕ್ರಮ ನಡೆಸ್ಕೊಡ್ತಿದ್ವಿ. ಬಟ್ ಕಾಲ್ ಮಾಡಿದವರೆಲ್ಲ ನೀವಿಬ್ರು ಗಂಡ ಹೆಣ್ತಿನ ನಿಜವಾದ ಕಪ್ಪಲ್ಲ ಎಲ್ಲ ಕೇಳೋರು. ನನಗೆ ಆ್ಯಕ್ಚುಲಿ ಇವರು ಹ್ಞೂ ಅಂದ್ಬಿಡೋರು ಪಕ್ಕದಲ್ಲಿ ಕೂತ್ಕೊಂಡು. ನನಗೆ ಎಷ್ಟೋ ಸರಿ ಕೋಪ ಎಲ್ಲ ಮಾಡ್ಕೊಂಡು, ನೀವು ಯಾಕ್ರಿ ನೀವು ಸುಮ್ಮನೆ ವರ್ಕ್ ತಾನೇ ಬಂದಿದ್ದೀವಿ, ವರ್ಕ್ ಮಾಡ್ಬೇಕು, ಮನೆಗೆ ಹೋಗಬೇಕು, ನೀವೇನು ಹೋಗಿಲ್ಲ ಅಂತಾರೆ. ಸೊ ನನ್ನ ಇಮೇಜ್ ಏನಾಗುತ್ತೆ, ನಿಮ್ಗೆ ಯಾಕೆ ಬೇಕಿದೆಲ್ಲ. ತುಂಬ ಸರಿ ಆ ಕನ್ಸೋಲ್ ರೂಮಲ್ಲೆಲ್ಲ ಕೂತ್ಕೊಂಡು ಜಗಳಾಡಿದ್ದೀನಿ ನಾನು. ನೀವು ಈ ಥರ ಎಲ್ಲ ಮಾಡಿದ್ರೆ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ, ಬೇರೆ ಶೋ ಹೋಗ್ತೀನಿ ನಾನು, ಹಾಗೆಲ್ಲ ಜಗಳ ಮಾಡ್ತಿದ್ದೆ ನಾನು. ಬಟ್ ಎಲ್ಲೋ ಒಂದು ಕಡೆ ಆಮೇಲೆ ಅವರು ನನ್ನ ಪಾಯಿಂಟ್ ಆಫ್ ವ್ಯೂನ ಚೇಂಜ್ ಮಾಡಿದ್ರು. ನೀವು ತಿಳ್ಕೊಂಡಿರೋದು ರಾಂಗ್ ಮೇಡಮ್. ಹುಡುಗರು ಅಂದಿದ ತಕ್ಷಣ ಕೆಟ್ಟವ್ರು ಅಂತ ಯಾಕೆ ಅಂದ್ಕೊಳ್ತೀರಾ, ಲವ್ ಮಾಡೋದನ್ನು ಕೆಟ್ಟದು ಅಂತ ಯಾಕೆ ಅಂದ್ಕೊಳ್ತೀರಾ, ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ರಾಂಗ್ ಇದೆ. ನೀವು ಹ್ಯಾಂಡ್ ಶೇಕ್ ಕೊಟ್ಟರೆ ನೀವು ಕೊಡೋದೇ ಇಲ್ಲ, ಯಾವಾಗಲೂ ನೋ ಥ್ಯಾಂಕ್ ಯು ಅಂದ್ಕೊಂಡು ಹೊಟ್ಟೋಗ್ತೀರಾ. ಯಾಕೆ ಭಾವನೆಗಳು ಯಾಕೆ ತಪ್ಪಾಗಿಟ್ಕೊಳ್ತೀರಾ. ನಿಮಗೆ ಬಹುಶಃ ಸಮಾಜದಲ್ಲಿ ಎಕ್ಸಾಂಪಲ್ಸ್ ರಾಂಗಾಗಿ ನೋಡಿರ್ಬೋದು, ತಿಳ್ಕೊಂಡಿರ್ಬೋದು. ಅಪ್ಪ ಅಮ್ಮ ಸೂಕ್ಷ್ಮವಾಗಿ ಬೆಳೆಸಿದ್ದು ಎಲ್ಲೋ ಒಂದು ಕಡೆ ಮಗಳಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ಅಷ್ಟೇ ಹೊರತು ಗಂಡಸರೇ ಕೆಟ್ಟೋರು, ಹುಡುಗರೇ ಕೆಟ್ಟೋರು ಅಂತ ಅಲ್ಲ. ನಿಮಗೂ ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಅವ್ರ ಜೊತೆಲಿ ಆರಾಮಾಗಿ ಫ್ರೆಂಡ್ಲಿ ಆಗಿರ್ತೀರಲ್ವ. ಸೊ ಬ್ರಾಡಾಗಿ ಥಿಂಕ್ ಮಾಡಿ ಸಮಾಜನ ಅಂತ ಅವ್ರು ಯಾವಾಗಲೂ ಹೇಳೋಕ್ಕೆ ಶುರು ಮಾಡಿ ಹೌದು, ಹಿ ವಾಸ್ ಮೈ ಫಸ್ಟ್ ಫ್ರೆಂಡ್ ಆ್ಯಂಡ್ ಹಿ ವಾಸ್ ಮೈ ಬೆಸ್ಟ್ ಫ್ರೆಂಡ್. ನೌ ಆಲ್ಸೋ ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಗುರು ಆಲ್ಸೋ ಆ್ಯಂಡ್ ನನ್ನ ಗಂಡ ಕೂಡ. ಅವರೇ ನಂಗೆ ಹೇಳೋಕ್ಕೆ ಶುರು ಮಾಡಿದ್ದು, ತುಂಬ ಚೇಂಜ್ ಮಾಡ್ಕೊ, ಬದಲಾಗು, ಮಾತಾಡು, ಓಪನ್ ಅಪ್ ಆಗು, ಎಲ್ಲಿ ಬೇಕಾದ್ರೂ ಕೂತ್ಕೋ, 100 ಜನದ ಮಧ್ಯೆ ಕೂತ್ಕೋ, ನಿನ್ನ ವ್ಯಕ್ತಿತ್ವನ ಬಿಡಬೇಡ. ಅಷ್ಟೇ ಬೇಕಾಗಿರೋದು. ಹೆದರ್ಕೊಂಡೇ ಹೋಗ್ಬಿಟ್ರೆ ನೀನು ಯಾರ ಜೊತೆನೂ ಮಿಂಗಲ್ ಆಗೋಕ್ಕಾಗಲ್ಲ, ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕಿಂತ ಇದೆಷ್ಟೋ ವಾಸಿ ಅಲ್ವಾ. ಸೊ ರಾಂಗ್ ಆಗ್ತಾ ಇದೆಯಲ್ಲ ಏನೋ ಒಂದು ಸಂದರ್ಭ ಅಂದರೆ ನಿನ್ನ ಗಮನಕ್ಕೆ ಬರುತ್ತಲ್ವಾ, ಅಷ್ಟಂತೂ ನಿಂಗೆ ಬುದ್ಧಿ ಇದೆ ಅಲ್ವಾ, ಆ ಟೈಮಲ್ಲಿ ಟೇಕ್ ಯುವರ್ ಸ್ಟ್ಯಾಂಡ್. ಅದನ್ನು ಬಿಟ್ಬಿಟ್ಟು ಆ ಸಂದರ್ಭನೇ ಬರಬಾರ್ದು ಅಂತ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ನೀನು ಮೂಲೆಯಲ್ಲೇ ಉಳಿದ್ಬಿಡ್ತೀಯ, ಮನೆಯಲ್ಲೇ ಉಳಿದ್ಬಿಡ್ತೀಯ ಅಂತ ಹೇಳಿ ನನ್ನ ಆ್ಯಕ್ಟಿಂಗೂ ಚೆನ್ನಾಗಾಯಿತು, RJ ಆಗು ತುಂಬ ಚೆನ್ನಾಗಿ ಇದ್ದೆ, ಆ್ಯಂಕರ್ ಆಗಿದ್ದೆ. ಸೊ ಅದೆಲ್ಲ. ಸೊ ನನ್ನ ಹಸ್ಬೆಂಡ್ ಹೆಸರು ಭರತ್. ಸೊ ಅದ್ಭುತವಾಗಿ ಒಬ್ಬ ಕ್ಯೂಟ್ ಮಗ ಇದ್ದಾನೆ, ಆಯುಷ್ಮಾನ್. ಅದಂತೂ ವಯಸ್ಸಿಗೆ ಮೀರಿದ ಮೆಚುರಿಟಿ ಅದಕ್ಕೆ. ಅದು ನನಗೆ ಬುದ್ಧಿ ಹೇಳುತ್ತೆ ಮಗು. ಅಮ್ಮ ಒಂದೊಂದು ಸರಿ ನಾನೇನಾದ್ರು ದಪ್ಪ ಆದ್ನಲ್ಲ, ಸಿಸೇರಿಯನ್ ಆದಮೇಲೆ ತುಂಬ ದಪ್ಪ ಆದಮೇಲೆ ಯಾವಾಗಲೂ ಒಂದು ಸರಿ ಏನೋ ರೇಗಿಸಿದ್ರು ನನ್ನ ಗಂಡ. ಈ ಜನ್ಮಕ್ಕೆ ಸಣ್ಣ ಆಗ್ತೀಯೋ ಇಲ್ಲ ಏನೋ ಅಂತ ಯಾವತ್ತೋ ರೇಗಿಸಿದ್ರು. ಅಂದರೆ ಜಿಮ್ಗೆ ಪಾಪ ದುಡ್ಡು ಕಟ್ಟಿ ನಾನು ಬಿಟ್ಬಿಡ್ತಿದ್ದೆ. 1 ತಿಂಗಳು ಹೋಗೋದು, ಕಟ್ಟೋದು ಮಾತ್ರ 1 ವರ್ಷಕ್ಕೆ ಫುಲ್ಲು. 1 ತಿಂಗಳು ತುಂಬ ಹೋಗ್ತಿದ್ದೆ, ಅದಾದ್ಮೇಲೆ ಬಿಟ್ಬಿಡ್ತಿದ್ದೆ. ಒಂದಿನ ಹಿಂಗೆ ನಾವು ಬೈದಾಗ ಅಳ್ತಿದ್ದೆ, ಅವ್ನು ಬಂದು ನಂಗೆ ಸಮಾಧಾನ ಮಾಡ್ತಿದ್ದ. ಇಟ್ಸ್ ಓಕೆ ಅಪ್ಪ, ಅಮ್ಮಗೂ ದೊಡ್ಡ ಆಪ್ರೇಷನ್ ಆಗಿದೆ ಅಲ್ವಾ, ಅವ್ರಿಗೂ ನೋವು ಇರುತ್ತೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಪ್ಪ ಅಂತ. ಸೊ ಅವನು ನನಗೆ ಬೇಜಾರಾಗೋದಕ್ಕೆ ಬಿಡೋದೇ ಇಲ್ಲ. ಸೊ ಹಾಗಾಗಿ ದೀಸ್ 2 ಆರ್ ನನ್ನ 2 ಕಣ್ಣುಗಳು ನನ್ನ ಲೈಫಲ್ಲಿ ದೊಡ್ಡ ಸ್ಟ್ರೆಂತು. ಇವತ್ತೇನಾದ್ರು ನಾನು ಇಷ್ಟು ಖುಷಿಯಾಗಿದ್ದೀನಿ, ಕಾನ್ಫಿಡೆಂಟ್ ಆಗಿದ್ದೀನಿ ಅಂದರೆ ಬಿಕಾಸ್ ಆಫ್ ದೆಮ್.